ಸಹೋದರ ಸಹೋದರಿಯರೇ, ಇಸ್ಲಾಮಿ ಕುಟುಂಬ ನಮ್ಮ ಚರ್ಚೆಯ ವಿಷಯ. ಕಟ್ಟಡಕ್ಕೆ ಒಂದು ಫೌಂಡೇಶನ್ ಅಗತ್ಯ ಇರುವಂತೆ ಇಸ್ಲಾಮಿ ಕುಟುಂಬಕ್ಕೆ ಒಂದು ಅಡಿಪಾಯ, ಒಂದು ಫೌಂಡೇಶನ್ ಅಗತ್ಯ ಇದೆ. ಕಟ್ಟಡ ಎಷ್ಟು ದೊಡ್ಡದಿರುತ್ತದೆಯೋ, ಕಟ್ಟಡ ಎಷ್ಟು ಎತ್ತರದ್ದಾಗಿರುತ್ತದೆಯೋ, ಅದಕ್ಕೆ ಬೇಕಾದ ಭದ್ರವಾದ, ಬಲಿಷ್ಠವಾದ ಫೌಂಡೇಶನ್ ಆ ಕಟ್ಟಡಕ್ಕೆ ಅಗತ್ಯ ಇರುತ್ತದೆ. ಫೌಂಡೇಶನ್ ನಿರ್ಮಿಸುವಾಗ ಯಾವುದಾದರೂ ರೀತಿಯ ಕಾಂಪ್ರಮೈಸ್ ಮಾಡಿದ್ರೆ ಕಟ್ಟಡ ಕುಸಿದು ಹೋಗ್ಬೋದು. ಕಟ್ಟಡ ದುರ್ಬಲವಾದೀತು. ಆದ್ದರಿಂದ ಒಂದು ಕಟ್ಟಡ ನಿರ್ಮಿಸುವಾಗ ಅದರ ಫೌಂಡೇಶನಿಗೆ ಅತ್ಯಂತ ಒಳ್ಳೆಯ ಮೆಟೀರಿಯಲ್ ಮಾತ್ರ ಉಪಯೋಗಿಸಬೇಕು ಎಂಬುದು ಅತಿ ಹೆಚ್ಚು ಪರಿಗಣಿಸಲ್ಪಡುತ್ತದೆ. ಫೌಂಡೇಶನ್ ಬಹಳ ಬಲಿಷ್ಠ ಆಗಿರಬೇಕು, ಫೌಂಡೇಶನ್ ಗಟ್ಟಿಯಾಗಿರಬೇಕು. ಅದೇ ರೀತಿ ಸಹೋದರ ಸಹೋದರಿಯರೇ, ಇಸ್ಲಾಮಿ ಕುಟುಂಬಕ್ಕೆ ಬಹಳ ಭದ್ರವಾದ, ಬಲಿಷ್ಠವಾದ ಫೌಂಡೇಶನ್ನ ಅಗತ್ಯ ಇದೆ. ಅತ್ಯಂತ ಒಳ್ಳೆಯ ಮೆಟೀರಿಯಲ್ಗಳಿಂದ ಇಸ್ಲಾಮಿ ಕುಟುಂಬವನ್ನು ಕಟ್ಟಬೇಕು. ಇಸ್ಲಾಮಿ ಕುಟುಂಬದ ಫೌಂಡೇಶನ್ ಏನು ಎಂಬುದರ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಮತ್ತು ಹದೀಸಿನಲ್ಲಿ ಬಹಳ ಸ್ಪಷ್ಟವಾದ ಮಾರ್ಗದರ್ಶನ ಮಾಡಲಾಗಿದೆ. ಒಂದು ಇಸ್ಲಾಮಿ ಕುಟುಂಬದ ಫೌಂಡೇಶನ್ ಅಂತಃಪ್ರಜ್ಞೆ ಅಂತ ಕಲಿಸಿಕೊಡಲಾಯಿತು. ಒಳ್ಳೆಯ ಅರಿವು, ಒಳಗಿನಿಂದ ಬರುವಂತಹ ಆ ಪ್ರಜ್ಞೆ, ಆ ಅರಿವು. ಇಸ್ಲಾಮಿ ಕುಟುಂಬ ನಿರ್ಮಿಸಲ್ಪಡಬೇಕಾದದ್ದು ಆ ಅಂತಹ ಪ್ರಜ್ಞೆಯ ಮೇಲೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಸೂರತು ನಿಸಾನಲ್ಲಿ ಇಡೀ ಮಾನವ ಕುಲದ ಒಟ್ಟು ಬೆಳವಣಿಗೆಯ ಒಂದು ಚಿತ್ರಣವನ್ನು ಒಂದು ಆಯತ್ತಿನಲ್ಲಿ ಅಲ್ಲಾಹು ಕಲಿಸಿಕೊಡುತ್ತಾನೆ. ಒಬ್ಬ ಪುರುಷನಿಂದ ಆರಂಭವಾಗಿ ಅದಕ್ಕೆ ಜೋಡಿಯನ್ನು ಸೃಷ್ಟಿಸಿ, ಆ ನಂತರ ಆ ಜೋಡಿಯಿಂದ ಇಡೀ ವಿಶ್ವದಾದ್ಯಂತ ಮಾನವ ಕುಲ ಹರಡಿದ ಆ ಮಾನವ ಕುಲದ ಬೆಳವಣಿಗೆಯ ಇತಿಹಾಸವನ್ನು ಒಂದು ಆಯತ್ತಿನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಕಲಿಸಿಕೊಡುತ್ತಾನೆ. ಯಾ ಅಯ್ಯುಹನ್ನಾಸ್ ಇತ್ತಖೂ ರಬ್ಬಕುಂ ಅಲ್ಲದೀ ಖಲಕಕುಂ ಮಿನ್ ನಫ್ಸಿನ್ ವಾಹಿದ. ಮನುಷ್ಯರೇ, ನಿಮ್ಮ ಪ್ರಭುವನ್ನು ನೀವು ಭಯಪಡಬೇಕು. ಅಲ್ಲದೀ ಖಲಕಕುಂ ಮಿನ್ ನಫ್ಸಿನ್ ವಾಹಿದ, ಒಂದು ಜೀವದಿಂದ ಅವನು ನಿಮ್ಮನ್ನು ಸೃಷ್ಟಿಸಿದ್ದಾನೆ. ವಖಲಕ ಮಿನ್ಹಾ ಝೌಜಹ, ಅದೇ ಜೀವದಿಂದ ಅದರ ಜೋಡಿಯನ್ನು ಅವನುಂಟು ಮಾಡಿದನು. ವಬಸ್ಸ ಮಿನ್ಹುಮಾ ರಿಜಾಲಂ ವ ಕಸೀರಂ ವ ನಿಸಾಅ, ಮತ್ತು ಆ ಜೋಡಿಯಿಂದ, ಅವೆರಡರಿಂದ ಅನೇಕಾನೇಕ ಸ್ತ್ರೀ ಪುರುಷರನ್ನು ಅವನು ಜಗತ್ತಿನಾದ್ಯಂತ ಹಬ್ಬಿಸಿದನು. ವತ್ತಖುಲ್ಲಾಹಲ್ಲದೀ ತಸಾಅಲೂನ ಬಿಹಿ ವಲ್ ಅರ್ಹಾಮ್, ನೀವು ಯಾರ ಹೆಸರನ್ನೆತ್ತಿ ಪರಸ್ಪರ ಬಾಧ್ಯತೆಗಳನ್ನು ಕೇಳುತ್ತೀರೋ ಆ ಅಲ್ಲಾಹನನ್ನು ಭಯಪಡಿ. ಕುಟುಂಬ ಸಂಬಂಧವನ್ನು ಕೆಡಿಸಬೇಡಿ. ಇನ್ನಲ್ಲಾಹ ಕಾನ ಅಲೈಕುಂ ರಕೀಬಾ, ಅಲ್ಲಾಹು ನಿಮ್ಮ ಮೇಲೆ ಮೇಲ್ನೋಟ ಇರಿಸಿಕೊಂಡಿದ್ದಾನೆ ಎಂಬುದನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳಿ. ಒಂದು ಇಸ್ಲಾಮಿ ಕುಟುಂಬದ ಫೌಂಡೇಶನ್ ಯಾವುದು ಅಂದರೆ ವತ್ತಖುಲ್ಲಾಹಲ್ಲದೀ ತಸಾಅಲೂನ ಬಿಹಿ ವಲ್ ಅರ್ಹಾಮ್, ನಿಮ್ಮ ಈ ದಾಂಪತ್ಯ, ನಿಮ್ಮ ಕುಟುಂಬ, ನಿಮ್ಮ ಸಂಬಂಧ, ಅದರ ಮೇಲೆ ಅಲ್ಲಾಹನ ಮೇಲ್ನೋಟ ಇದೆ ಎಂಬ ಈ ಅರಿವು, ಎಂಬ ಈ ಪ್ರಜ್ಞೆ, ಅದು ನಿಮ್ಮ ಇಸ್ಲಾಮಿ ಕುಟುಂಬದ ಫೌಂಡೇಶನ್ ಎಂದು ಅಲ್ಲಾಹನ ದೀನ್ ಕಲಿಸಿಕೊಡುತ್ತದೆ. ಅಲ್ಲಾಹನ ಮೇಲ್ನೋಟದಿಂದ ಕೂಡಿರುವ ನಿಮ್ಮ ಬದುಕು. ನೀವು CCTVಯ ನಿರೀಕ್ಷಣೆಯಲ್ಲಿದ್ದೀರಿ ಎಂದು ಹೇಳುವಾಗ ಅಲ್ಲಿ CCTV ಇದೆ, ಆದ್ದರಿಂದ ನೀವು CCTVಯ ನಿರೀಕ್ಷಣೆಯಲ್ಲಿದ್ದೀರಿ ಎಂಬ ವಿಷಯ ನಿಮಗೆ ಗೊತ್ತಾದರೆ ನೀವು ಸ್ವಲ್ಪ ಜಾಗರೂಕತೆಯಿಂದ ವರ್ತಿಸ್ತೀರಿ, ಸ್ವಲ್ಪ ಗಮನ ಇರ್ತದೆ ನಿಮಗೆ ನಿಮ್ಮ ಬಗ್ಗೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುವುದು ವತ್ತಖುಲ್ಲಾಹಲ್ಲದೀ ತಸಾಅಲೂನ ಬಿಹಿ ವಲ್ ಅರ್ಹಾಮ್, ನಿಮ್ಮ ದಾಂಪತ್ಯ, ನಿಮ್ಮ ಸಂಬಂಧ, ನಿಮ್ಮ ಕುಟುಂಬ, ಇದರ ಮೇಲೆ ಅಲ್ಲಾಹನ ಮೇಲ್ನೋಟ ಇದೆ, ಅಲ್ಲಾಹನ ಮೇಲ್ನೋಟ ಇದೆ.
ಅಲ್ಲಾಹನ ಮೇಲ್ನೋಟದಿಂದ ತಪ್ಪಿಸಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದ್ ವ ಇನ್ ತುಬ್ದು ಮಾ ಫಿ ಅನ್ಫುಸಿಕುಂ ಅವ್ ತುಖ್ಫೂಹು ಯುಹಾಸಿಬುಕುಂ ಬಿಹಿಲ್ಲಾ. ಆಕಾಶ ಮತ್ತು ಭೂಮಿಯಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಅಲ್ಲಾಹನದು. ನಿಮ್ಮ ಮನದ ಇಂಗಿತಗಳನ್ನು ನೀವು ಬಹಿರಂಗಗೊಳಿಸಿದರೂ ನೀವು ಬಚ್ಚಿಟ್ಟರೂ ಅಲ್ಲಾಹು ನಿಮ್ಮಿಂದ ಲೆಕ್ಕಾಚಾರವನ್ನು ಪಡೆದೇ ತೀರುತ್ತಾನೆ. ಅಲ್ಲಾಹು ಎಲ್ಲವೂ ಬಲ್ಲವನು. ಅಲ್ಲಾಹನಿಂದ ಯಾವುದನ್ನು ನಿಮಗೆ ಮುಚ್ಚಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೌಮ ತುಬ್ಲ ಸರಾಯಿರ್ ಫಮಾ ಲಹು ಮಿನ್ ಕುವ್ವತಿನ್ ವಲಾ ನಾಸಿರ್. ಅಡಗಿದ್ದ ಎಲ್ಲ ರಹಸ್ಯಗಳ ವಿಚಾರಣೆ ನಡೆಯಲಿರುವ ದಿನ. ಅಂದು ಮಾನವನ ಬಳಿ ತನ್ನದಾದ ಯಾವ ಬಲವೂ ಇರಲಾರದು ಮತ್ತು ಅವನಿಗೆ ಯಾವ ಸಹಾಯಕರು ಇರುವುದಿಲ್ಲ. ಎಲ್ಲವೂ ಅಲ್ಲಾಹನ ಎದುರಿನಲ್ಲಿ ಖಂಡಿತ ಬಹಿರಂಗ ಆಗ್ತದೆ. ಅಫಲಾ ಯಅಲಮು ಇದಾ ಬುಇಸ್ರ ಮಾ ಫಿಲ್ ಕುಬೂರ್ ವ ಹುಸ್ಸಿಲ ಮಾ ಫಿಸ್ ಸುದೂರ್. ಸಮಾಧಿಯೊಳಗೆ ದಫನವಾಗಿ ಇರುವ ಸಕಲವನ್ನು ಅಲ್ಲಾಹ್ ಹೊರಗೆ ತೆಗೆಯುತ್ತಾನೆ ಮತ್ತು ನಿಮ್ಮ ಹೃದಯದ ಒಳಗಿದ್ದ ಎಲ್ಲವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೊರತೆಗೆಯುತ್ತಾನೆ ಎಂದು ಅಲ್ಲಾಹು ಹೇಳಿದ. ಅಂದರೆ ಅಲ್ಲಾಹನ ಕಣ್ಣು ತಪ್ಪಿಸಲು, ಅಲ್ಲಾಹನಿಂದ ಏನನ್ನಾದರೂ ಮುಚ್ಚಿಡಲು ಜಗತ್ತಿನಲ್ಲಿ ಯಾರಿಗೂ ಎಂದಿಗೂ ಸಾಧ್ಯ ಆಗದು. ಆ ಅಲ್ಲಾಹನ ಮೇಲ್ನೋಟ ಇದೆ ನಿಮ್ಮ ಕುಟುಂಬದ ಮೇಲೆ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳು. ನಿಮ್ಮ ಕುಟುಂಬವನ್ನು ಕಟ್ಟಬೇಕಾದ ಅಡಿಪಾಯ, ನಿಮ್ಮ ಕುಟುಂಬಕ್ಕೆ ಇರಬೇಕಾದಂತಹ ಫೌಂಡೇಶನ್ ಅದು. ಸಹೋದರ ಸಹೋದರಿಯರೇ, ಅಲ್ಲಾಹನ ಬಗ್ಗೆ ಚರ್ಚೆ ಆಗ್ತಾ ಇರಬೇಕು ನಮ್ಮ ಕುಟುಂಬದಲ್ಲಿ. ಅಲ್ಲಾಹನ ಬಗ್ಗೆ ನಮ್ಮ ಕುಟುಂಬದಲ್ಲಿ ಚರ್ಚೆ ಆಗ್ತಾ ಇರಬೇಕು. ನಿಮ್ಮ ಮನೆ ಸರಿಯಾಗಲಿಕ್ಕೆ, ನಿಮ್ಮ ಕುಟುಂಬ ಚೆನ್ನಾಗಿರ್ಲಿಕ್ಕೆ ಒಂದನೆಯ ಮಾರ್ಗ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ಅಲ್ಲಾಹನ ಬಗ್ಗೆ ಚರ್ಚೆ ಆಗ್ತಾ ಇರಬೇಕು. ನನ್ನ ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲಾ ವಿಷಯಗಳು ಚರ್ಚೆಗೆ ಒಳಪಡುತ್ತದೆ, ಆದರೆ ಅಲ್ಲಾಹನ ಬಗ್ಗೆ ಚರ್ಚೆ ಆಗುವುದಿಲ್ಲಲ್ಲ. ಪತಿ ಮತ್ತು ಪತ್ನಿ, ತಂದೆ ತಾಯಿ ಮತ್ತು ಮಕ್ಕಳು, ಅಲ್ಲಾಹನ ಅನುಗ್ರಹ, ಅಲ್ಲಾಹನ ಶಿಕ್ಷೆ, ಅಲ್ಲಾಹನ ಕರುಣೆ, ಅಲ್ಲಾಹನ ಪ್ರತಾಪ, ಅಲ್ಲಾಹನ ಶಕ್ತಿ, ಅಲ್ಲಾಹನ ಕುದರತ್, ಅಲ್ಲಾಹನ ತೀರ್ಮಾನ, ಅಲ್ಲಾಹನ ರಹಮತ್. ಸಹೋದರ ಸಹೋದರಿಯರ, ನಮ್ಮ ಕುಟುಂಬದಲ್ಲಿ ಅಲ್ಲಾಹನ ಬಗ್ಗೆ ನಿರಂತರವಾಗಿ ಚರ್ಚೆ ಆಗ್ತಾ ಇರಬೇಕು. ನಿಮ್ಮ ಕುಟುಂಬದಲ್ಲಿ ಅಲ್ಲಾಹನ ಬಗ್ಗೆ ಚರ್ಚೆ ನಡೆಯುವುದಾದರೆ, ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಅಲ್ಲಾಹನ ಬಗ್ಗೆ ಚರ್ಚೆ ನಡೆಯುವುದಾದರೆ, ಸಹೋದರ ಸಹೋದರಿಯರೇ, ಕುಟುಂಬ ಈ ಭೂಮಿಯ ಮೇಲಿನ ಸ್ವರ್ಗ ಆಗುತ್ತದೆ. ಇಲ್ಲ ಎಂದಾದರೆ ಕುಟುಂಬ ಈ ಭೂಮಿಯ ಮೇಲೆ ನರಕ, ಈ ಭೂಮಿಯ ಮೇಲಿನ ನರಕ ಆಗ್ತದೆ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳು ಅವರಿಗೆ ಅತ್ಯಂತ ಸಂತೋಷವನ್ನು ಕೊಡುವ ತಾಣ ಯಾವುದು? ಅಥವಾ ನೀವು ಯಾವಾಗಲೂ ತಲುಪಬೇಕು ಎಂದು ಬಯಸುವ ತಾಣ ಯಾವುದು? ಯಾವುದೇ ರೆಸಾರ್ಟ್ಗಳಲ್ಲ. ಮನುಷ್ಯನಿಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ತಾಣ ಯಾವುದೇ ರೆಸಾರ್ಟ್ಗಳೋ ಪ್ರವಾಸಿ ತಾಣಗಳೋ ಖಂಡಿತ ಅಲ್ಲ. ಎಂತಹ ರೆಸಾರ್ಟ್ಗೆ ನೀವು ಹೋದರೂ ಮನೆಗೆ ಮರಳಬೇಕು ಅಂತ ನೀವು ಖಂಡಿತ ಆಸೆ ಪಡ್ತೀರಾ. ಎಂತಹ ಪ್ರವಾಸಿ ತಾಣಕ್ಕೆ ನೀವು ಸುತ್ತಾಡ್ಲಿಕ್ಕೆ ಹೋದರೂ ನಿಮ್ಮ ಮನಸ್ಸು ಮನೆಗೆ ವಾಪಸ್ ಹೋಗಬೇಕು ಅಂತ ಖಂಡಿತ ಬಯಸ್ತಾ ಇರ್ತದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಯಾವುದೇ ಒಬ್ಬ ಮನುಷ್ಯನಿಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ತಾಣ ಅವನ ಮನೆ. ಅದೇ ರೀತಿ ಮನುಷ್ಯ ಯಾವಾಗಲೂ ತಾನು ತಲುಪಬೇಕು ಎಂದು ಬಯಸುವ ಸ್ಥಳ, ಸಹೋದರ ಸಹೋದರಿಯರೇ, ಅದು ಅವನ ಮನೆ. ಜಗತ್ತಿನ ಯಾವ ಭಾಗದಲ್ಲಿ ನೀವು ಇದ್ದರೂ ನಿಮ್ಮ ಮನಸ್ಸು ನಿಮ್ಮ ಮನೆಯ ಕಡೆಗೆ ಸಂಚರಿಸ್ತಾ ಇರ್ತದೆ. ನೀವೆಷ್ಟು ದೂರ ಪ್ರಯಾಣ ಮಾಡಿದರೂ ಆ ಪ್ರಯಾಣ ಕೊನೆಗೊಳ್ಳುವುದು ನಿಮ್ಮ ಮನೆಯಲ್ಲಿ ಮಾತ್ರ. ಎಷ್ಟು ದೂರ ಪ್ರಯಾಣ ಮಾಡಿ ನೀವು, ಆ ಪ್ರಯಾಣ ಕೊನೆಗೊಳ್ಳುವುದು ನಿಮ್ಮ ಮನೆಯಲ್ಲಿ. ಸಹೋದರ ಸಹೋದರಿಯರೇ, ಮನೆ, ಕುಟುಂಬ ಅದು ಅಲ್ಲಾಹನ ಬಹಳ ದೊಡ್ಡ ನೆಅಮತ್. ಅಲ್ಲಿ ನಿಮಗೆ ಸಮಾಧಾನ ಇದೆ, ಅಲ್ಲಿ ನಿಮಗೆ ಪೋಷಣೆ ಇದೆ. ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಪ್ರಪ್ರಥಮವಾಗಿ ಹೇಳುವ ಮಾತು ಅಮ್ಮ ಎಂಬುದು. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಅದರದೇ ಆದ ಭಾಷೆಯಲ್ಲಿ, ಅದು ಬ್ರಿಟಿಷಿನವರ ಮಗು ಅಮ್ಮ ಅಂತ ಹೇಳ್ತದೋ ಅಂತ ಕೇಳಿದ್ರೆ ಅದು ಅವನ ಭಾಷೆಯಲ್ಲಿ ಹೇಳ್ತದೆ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಪ್ರಥಮವಾಗಿ ಹೇಳುವ ಮಾತು ಅಮ್ಮ ಎಂಬುದು. ಅದೇ ರೀತಿ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ತಿನ್ನುವ ಪ್ರಪ್ರಥಮ ಆಹಾರ ಯಾವುದು ಅಂತ ಕೇಳಿದ್ರೆ ತಾಯಿಯ ಎದೆ ಹಾಲು. ಅದಕ್ಕಿಂತ ಶ್ರೇಷ್ಠವಾದ ಒಂದು ಆಹಾರ ಅಲ್ಲಾಹನ ಈ ಭೂಮಿಯಲ್ಲಿ ಬೇರೆ ಯಾವುದೂ ಇಲ್ಲ ಸಹೋದರರೇ.
ಲಕ್ಷಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಆಹಾರ ತಿನ್ನುವ ಸೆಲೆಬ್ರಿಟಿಗಳ ಬಗ್ಗೆ ನೀವೆಲ್ಲ ಓದಿರ್ಬೋದು. ಆದರೆ ತಾಯಿಯ ಎದೆ ಹಾಲಿಗಿಂತ ಶ್ರೇಷ್ಠವಾದ, ತಾಯಿಯ ಎದೆ ಹಾಲಿನಷ್ಟು ಇಮ್ಯುನಿಟಿ ಪವರ್ ಇರುವ, ರೋಗ ನಿರೋಧಕ ಶಕ್ತಿ ಇರುವ ಬೇರೊಂದು ಆಹಾರ ಅಲ್ಲಾಹನ ಈ ಭೂಮಿಯಲ್ಲಿ ಖಂಡಿತವಾಗಿಯೂ ಇಲ್ಲ. ಅದು ನಿಮಗೆ ಸಿಕ್ಕಿದ್ದು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ. ನಿಮ್ಮ ಮನೆಯಲ್ಲಿ ನಿಮಗೆ ಪೋಷಣೆ ಇದೆ, ನಿಮ್ಮ ಮನೆಯಲ್ಲಿ ನಿಮಗೆ ಸಂರಕ್ಷಣೆ ಇದೆ. ರೋಗಿಗಳಾದರೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ಶುಶ್ರೂಷೆ ಇದೆ. ನಾಳೆ ವೃದ್ಧಾಪ್ಯದ ದಿನಗಳಲ್ಲಿ ನಿಮ್ಮ ಆರೈಕೆ ಇರುವುದು ನಿಮ್ಮ ಮನೆಗಳಲ್ಲಿ. ಸಹೋದರ ಸಹೋದರಿಯರೇ, ಕುಟುಂಬ, ಮನೆ, ಅಲ್ಲಿ ನಿಮಗೆ ಸಂರಕ್ಷಣೆ ಇದೆ, ಅಲ್ಲಿ ನಿಮಗೆ ಸ್ವಾತಂತ್ರ್ಯ ಇದೆ, ಅಲ್ಲಿ ನಿಮ್ಮ ವೈಯಕ್ತಿಕವಾದ ರಹಸ್ಯಗಳಿವೆ. ನಿಮ್ಮ ಮನೆಗಳಲ್ಲಿ ನಿಮ್ಮ ವ್ಯಕ್ತಿತ್ವ ರೂಪಿಸಲ್ಪಡುವ ಸಾಂಸ್ಕೃತಿಕ ಕೇಂದ್ರ ಸಹೋದರ ಸಹೋದರಿಯರೇ ನಮ್ಮ ಮನೆಗಳು. ನಮ್ಮನ್ನು ಯಾವಾಗಲೂ ಕಾಪಾಡುವ ರಕ್ಷಾ ಕವಚವಾಗಿದೆ ನನ್ನ ಮತ್ತು ನಿಮ್ಮ ಮನೆಗಳು. ಅರಬಿ ಭಾಷೆಯಲ್ಲಿ ಮನೆಗೆ ಬೈತುನ್ ಅಂತ ಹೇಳಲಾಗುತ್ತದೆ. ಬೈತ್ ಅಂದರೆ ರಾತ್ರಿ ತಂಗುವ ಸ್ಥಳ. ನೀವೆಲ್ಲಿ ಹೋದ್ರು ರಾತ್ರಿ ನನ್ನ ಮನೆಗೆ ತಲುಪಬೇಕು. ಹೊಸ ತಲೆಮಾರುನಲ್ಲಿ ಈ ಆಲೋಚನೆಗಳೆಲ್ಲ ಬದಲಾಗ್ತಾ ಇದೆ. ಕಳೆದ ವಾರ ಚರ್ಚಿಸಿದಂತ ಕಲ್ಚರಲ್ ಲಿಬರಲಿಸಂ. ಹೊಸ ತಲೆಮಾರು ರಾತ್ರಿ ಮನೆಯಲ್ಲಿ ಇರುವುದಿಲ್ಲ. ಅವರು ರಾತ್ರಿ ಮನೆಯಿಂದ ಹೊರಗಿರುತ್ತಾರೆ. 2 ಗಂಟೆ ರಾತ್ರಿಗೆ, 3 ಗಂಟೆ ರಾತ್ರಿಗೆ, 4 ಗಂಟೆ ರಾತ್ರಿಗೆಲ್ಲ ಹೋಟೆಲ್ಸ್ಗಳು ಓಪನ್ ಇದೆ ಈಗ ನಗರಗಳಲ್ಲಿ. ಕೆಲವು ಹೋಟೆಲ್ಗಳು ಓಪನ್ ಆಗುವುದೇ 12 ಗಂಟೆಯ ನಂತರ. ಹೊಸ ತಲೆಮಾರು ರಾತ್ರಿ ಮನೆಯಲ್ಲಿ ಇರುವುದಿಲ್ಲ, ಎಲ್ಲೋ ಸುತ್ತಾಡ್ತಾ ಇರ್ತಾರೆ, ಯಾವುದೋ ಹೋಟೆಲ್ಗಳಲ್ಲಿ ತಿಂತಾ ಇರ್ತಾರೆ. ಹಾಗೆ ರಾತ್ರಿ ಮನೆಯಲ್ಲಿಲ್ಲದೆ ಹಗಲು ನಿದ್ರಿಸುವ ಒಂದು ತಲೆಮಾರು ಸಮಾಜದಲ್ಲಿ ಬೆಳೆಯುತ್ತಾ ಇದೆ. ಬೈತುನ್, ಮನೆ, ರಾತ್ರಿ ತಂಗಲಿಕ್ಕೆ ಇರುವ ಸ್ಥಳ. ನಮ್ಮ ಸಿಸ್ಟಮ್ ಕೂಡ ಹಾಗೆ ನೋಡಿ. ಕೆಲವರಿಗೆ ಡ್ಯೂಟಿಯ ರಾತ್ರಿ, ನೈಟ್ ಡ್ಯೂಟಿ, ವರ್ಕ್ ಫ್ರಮ್ ಹೋಮ್ ಕೆಲವರದ್ದು ಇಡೀ ರಾತ್ರಿ. ವಜಅಲ್ನಾ ನೌಮಕುಂ ಸುಬಾತಾ ವಜಅಲ್ನಾ ಅಲ್-ಲೈಲ ಲಿಬಾಸಾ ವಜಅಲ್ನಾ ಅನ್-ನಹಾರ ಮಆಶಾ. ಅಲ್ಲಾಹು ಹೇಳುವುದು, ರಾತ್ರಿ ನಿಮಗೆ ವಿಶ್ರಾಂತಿ ಪಡೆಯಲಿಕ್ಕೆ ಅಲ್ಲಾಹು ಕೊಟ್ಟಿರುವ ನೆಮತ್, ಹಗಲು ಕೆಲಸ ಮಾಡಲಿಕ್ಕೆ, ದುಡಿಲಿಕ್ಕೆ ಅಲ್ಲಾಹು ಕೊಟ್ಟಿರುವ ಕಾಲಾವಧಿ ಅದು. ಆದರೆ ಈ ಸಿಸ್ಟಮ್ ಈ ಸಿಸ್ಟಮ್ ಸಮಾಜದಲ್ಲಿ ಬದಲಾಗುತ್ತಾ ಇದೆ. ಸಹೋದರ ಸಹೋದರಿಯರೇ, ಮನೆ ಅಂದರೆ ಬೈತುನ್, ರಾತ್ರಿ ತಂಗಲಿಕ್ಕೆ ಇರುವ ಸ್ಥಳ. ಅರಬಿಯಲ್ಲಿ ಮನೆಗೆ ದಾರುನ್ ಅಂತ ಹೇಳಲಾಗುತ್ತದೆ. ದಾರ್ ಅಂದರೆ ನೀವೆಲ್ಲಿ ಹೋದ್ರು, ಎಲ್ಲಿ ಸುತ್ತಾಡಿದ್ರು ನಿಮ್ಮ ಕೇಂದ್ರ ಅದು ಅಂತ. ನೀವು ಆಫೀಸಿಗೆ ಹೋಗುವುದು ಮನೆಯಿಂದ, ಫ್ಯಾಕ್ಟರಿಗೆ ಹೋಗುವುದು ಮನೆಯಿಂದ, ಅಸೆಂಬ್ಲಿಗೆ ಹೋಗುವುದು ನಿಮ್ಮ ಮನೆಯಿಂದ, ಪಾರ್ಲಿಮೆಂಟಿಗೆ ಹೋಗುವುದು ಮನೆಯಿಂದ, ಪಾರ್ಲಿಮೆಂಟಿನಿಂದ ವಾಪಸ್ ಬರುವುದು ಮನೆಗೆ, ಫ್ಯಾಕ್ಟರಿಯಿಂದ ವಾಪಸ್ ಬರುವುದು ಮನೆಗೆ. ಹೀಗೆ ಮನೆ ನಿಮ್ಮ ಕೇಂದ್ರ ಸ್ಥಳ. ದಾರ್ ಅಂದ್ರೆ ಅದು. ಎಲ್ಲಿ ಹೋದ್ರು, ಎಲ್ಲಿ ಸುತ್ತಾಡಿದ್ರು ನಿಮ್ಮ ಗಮ್ಯ, ನೀವು ತಲುಪಬೇಕಾದ ಸ್ಥಳ ಅದು ಮನೆ ಎಂಬ ಅರ್ಥದಲ್ಲಿ ಅರಬಿಯಲ್ಲಿ ಮನೆಗೆ ದಾರ್ ಅಂತ ಹೇಳಲಾಗುತ್ತೆ. ಅರಬಿಯಲ್ಲಿ ಮನೆಗೆ ಮಸ್ಕನ್ ಎಂಬ ಪದ ಇದೆ. ಕುರ್ಆನ್ನಲ್ಲಿ ಕೂಡ ಮಸಾಕಿನ್ ಎಂಬ ಪದ ಇದೆ ಮನೆಗಳ ಬಗ್ಗೆ. ಮಸಾಕಿನ ತರ್ಲೌನಹ, ಮನೆ ನಿಮಗೆ ಸುಕೂನ್ ಸಿಗುವ ಸ್ಥಳ. ಮನೆ ಯಾವಾಗಲೂ ಮಸ್ಕನ್ ಆಗಿರುತ್ತದೆ, ನಿಮಗೆ ನೆಮ್ಮದಿ ಸಿಗುವ ಸ್ಥಳ ಆಗಿರುತ್ತದೆ. ಸಹೋದರ ಸಹೋದರಿಯರೇ, ನಿಮ್ಮ ಮನೆ ಒಂದು 10,000 20,000 ಸ್ಕ್ವೇರ್ ಫೀಟಿನ ವಿಸ್ತೀರ್ಣ ಇದೆ ಎಂಬ ಕಾರಣಕ್ಕೆ ನಿಮ್ಮ ಮನೆ ಮಸ್ಕನ್ ಆಗಲಿಕ್ಕೆ ಸಾಧ್ಯವೇ? ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಾ ಆಧುನಿಕ ಸವಲತ್ತುಗಳು ಇವೆ ಎಂಬ ಕಾರಣಕ್ಕೆ ನಿಮ್ಮ ಮನೆ ಮಸ್ಕನ್ ಆಗಲಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಒಬ್ಬರು ಪ್ರಶ್ನಿಸ್ತಾರೆ, ಮನ್ ನಜಾತು ಯಾ ರಸೂಲಲ್ಲಾಹ್, ಪ್ರವಾದಿಯವರೇ, ನಜಾತ್ ಅಂದರೇನು? ಸಕ್ಸಸ್ ಅಂದರೇನು? ಸಕ್ಸಸ್ ಅಂದರೇನು? ವಿಜಯ ಅಂದರೇನು? ಅಲ್ಲಾಹನ ಪ್ರವಾದಿ 3 ವಿಷಯಗಳನ್ನು ಹೇಳಿಕೊಡುತ್ತಾರೆ. ಒಂದನೆಯದು ಅಮ್ಸಿಕ್ ಅಲೈಕ ಲಿಸಾನಕ. ಸಕ್ಸಸ್ ಅಂದರೆ ಒಂದನೆಯದು ನಿಮ್ಮ ನಾಲಿಗೆಯ ಮೇಲೆ ನಿಮಗೆ ನಿಯಂತ್ರಣ ಇರುವುದು. ನಾಲಿಗೆಯ ಮೇಲೆ ನಿಯಂತ್ರಣ ತಪ್ಪಿದ್ರೆ ಮತ್ತೆ ಸಕ್ಸಸ್ ಎಂಬುದು ಖಂಡಿತ ಸಾಧ್ಯ ಇಲ್ಲ. ಇಹಲೋಕದಲ್ಲೂ ಪರಲೋಕದಲ್ಲೂ ಸಾಧ್ಯ ಇಲ್ಲ. ಸಕ್ಸಸ್ನ ಒಂದನೆಯ ಮಾರ್ಗ ಅಮ್ಸಿಕ್ ಅಲೈಕ ಲಿಸಾನಕ, ನಿಮ್ಮ ಮನೆ ವಿಶಾಲವಾಗಿರಬೇಕು. ನಿಮ್ಮ ನಾಲಿಗೆಯನ್ನು ನೀವು ನಿಯಂತ್ರಿಸಬೇಕು. ಸ್ಮೈಲ್ ಮತ್ತು ಸೈಲೆನ್ಸ್
ಇದು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬಹಳ ದೊಡ್ಡ ಸೂತ್ರಗಳು ಅಂತ ಹೇಳಲಾಗುತ್ತದೆ. ಸ್ಮೈಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಅಂತ. ಮುಗುಳು ನಗೆ ಇರುವುದಾದರೆ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಬಹುದು ಅಂತ. ಕುಟುಂಬದಲ್ಲಿ, ಸಮಾಜದಲ್ಲಿ ಸ್ಮೈಲ್, ಒಂದು ಮುಗುಳು ನಗೆ ನಿಮ್ಮಲ್ಲಿ ಇರುವುದಾದರೆ ಎಷ್ಟೋ ಸಮಸ್ಯೆಗಳನ್ನೆಲ್ಲ ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗಲೂ ನೀವು ಕೋಪದಲ್ಲೇ ಇರುವುದಾದರೆ ಎಲ್ಲಾ ಸಮಸ್ಯೆಗಳು ಉಂಟಾಗ್ತದೆ. ಮನೆಯಲ್ಲೂ ಸಮಸ್ಯೆ, ಮಸೀದಿಯಲ್ಲೂ ಸಮಸ್ಯೆ, ಆಡಳಿತ ಮಸೀದಿ ಕಮಿಟಿಯಲ್ಲೂ ಸಮಸ್ಯೆ, ಸಮಾಜದಲ್ಲೂ ಸಮಸ್ಯೆ. ಸ್ಮೈಲ್ ಬಹಳ ಸಿಂಪಲ್ ಆಗಿರುವುದು, ಮುಗುಳು ನಗೆಯೊಂದಿಗೆ ಬದುಕುವುದು. ನಿಮ್ಮಿಂದ ಮನೆಯಲ್ಲೂ ಸಮಸ್ಯೆಗಳಾಗುವುದಿಲ್ಲ, ಮಸೀದಿ ಕಮಿಟಿಯಲ್ಲೂ ಸಮಸ್ಯೆ ಆಗುವುದಿಲ್ಲ, ಸಮಾಜದಲ್ಲೂ ಸಮಸ್ಯೆ ಆಗುವುದಿಲ್ಲ. ಅದೇ ರೀತಿ ಸೈಲೆನ್ಸ್, ಮೌನ ಆಗಿರುವುದು, ಟು ಅವಾಯ್ಡ್ ದ ಪ್ರಾಬ್ಲಮ್ಸ್ ಅಂತ. ಮೌನ ಎಂಬುದು ಸಮಸ್ಯೆಗಳನ್ನು ಅವಾಯ್ಡ್ ಮಾಡಲಿಕ್ಕೆ, ಸಮಸ್ಯೆಗಳನ್ನು ತಡಿಲಿಕ್ಕೆ ಇರುವ ದಾರಿ ಅದು. ಎಷ್ಟೋ ಸಮಸ್ಯೆಗಳುಂಟಾಗುವುದು ನಿಮ್ಮ ನಾಲಿಗೆಯ ಕಾರಣದಿಂದ, ನೀವಾಡುವ ಮಾತುಗಳ ಕಾರಣಕ್ಕೆ. ಅಲ್ಲಾಹನ ಪ್ರವಾದಿ ಹೇಳಿದರು, ಸಕ್ಸಸ್ ಅಂದರೆ ಅಂಸಿಕ್ ಅಲೈಕ ಲಿಸಾನಕ, ನಿಮ್ಮ ನಾಲಿಗೆಯ ಮೇಲೆ ನಿಮಗೆ ನಿಯಂತ್ರಣ ಇರಬೇಕು. ಎರಡನೇದು ಅಲ್ಲಾಹನ ಪ್ರವಾದಿ ಹೇಳಿದರು, ವಲಿಯಸ್ಅಕ ಬೈತುಕ, ನಿನ್ನ ಮನೆ ನಿನಗೆ ವಿಶಾಲವಾಗಿರಬೇಕು. ಸಕ್ಸಸ್ ಅದು, ಒಬ್ಬ ಮನುಷ್ಯನ ವಿಜಯದ ಮಾನದಂಡ ಅದು. ನಿನ್ನ ಮನೆ ಬಹಳ ದೊಡ್ಡದಿರಬೇಕು. ಮನೆ ದೊಡ್ಡದಿರ್ಬೇಕಂದ್ರೆ 8,000 ಸ್ಕ್ವೇರ್ ಫೀಟ್ ಇರಬೇಕು ಅಂತ ಅಲ್ಲ, ಸ್ಕ್ವೇರ್ ಫೀಟಿನ ಲೆಕ್ಕಾಚಾರ ಅಲ್ಲ. ಮನೆ ವಿಶಾಲ ಆಗಿರುವುದು. ನಿಮ್ಮ ಮನೆ ನಿಮಗೆ ನೆಮ್ಮದಿ ಸಿಗುವ ಸ್ಥಳ ಆಗಿರ್ಬೇಕು. ನಿಮ್ಮ ಮನೆ ನಿಮಗೆ ಶಾಂತಿ ಸಿಗುವ, ನಿಮಗೆ ಭರವಸೆ ಸಿಗುವ ಸ್ಥಳ ಆಗಬೇಕು. ಸಹೋದರ ಸಹೋದರಿ, ನಿಮ್ಮ ಮನೆ 10,000 ಸ್ಕ್ವೇರ್ ಫೀಟಿನ ಮನೆ ನಿಮ್ಮದು. ಮನೆಗೆ ಪ್ರವೇಶಿಸುವಾಗ ನಿಮಗೆ ಉಸಿರುಗಟ್ಟಿದ ಅನುಭವ ಆಗುವುದಾದರೆ, ನಿಮ್ಮ ಮನೆಯಲ್ಲಿ ಎಲ್ಲಾ ರೂಮುಗಳಲ್ಲೂ ಎಸಿ ಇದೆ, ಎಸಿ ಹಾಕಿಯೂ ನೀವು ಮನೆಯಲ್ಲಿ ಕುಳಿತಾಗ ಬೆವರುವುದಾದರೆ, ಅದಕ್ಕೆ ಕಾರಣ ನಿಮ್ಮ ಮನೆ ಮಸ್ಕನ್ ಆಗಲಿಲ್ಲ ಎಂಬುದು ಮಾತ್ರ. ನಿಮ್ಮ ಮನೆ ಶಾಂತಿಯ ಕೇಂದ್ರ ಆಗಲಿಲ್ಲ, ನಿಮ್ಮ ಮನೆ ಮಸ್ಕನ್ ಆಗಲಿಲ್ಲ. ಸಹೋದರ ಸಹೋದರಿಯರೇ, ಮನೆ ಮಸ್ಕನ್ ಆಗಬೇಕು. ನಿಮಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ತಾಣ ಆಗಬೇಕು ಮನೆ. ಎಲ್ಲೋ ಹೋಗಿ ಫಾಸ್ಟ್ ಫುಡ್ ತಿನ್ನುವುದಕ್ಕಿಂತ ನಿಮಗೆ ಹೆಚ್ಚು ಸಂತೋಷವನ್ನು ಕೊಡುವ ಆಹಾರ ನಿಮ್ಮ ಮನೆಯ ಆಹಾರ ಆಗಿರಬೇಕು. ಯಾಕೆಂದ್ರೆ ಅದು ಫುಡ್ ಮಾತ್ರ ಅಲ್ಲ, ಮನೆಯಲ್ಲಿ ತಯಾರಿಸಲಾದ ಆಹಾರ ಅದು ಕೇವಲ ಆಹಾರ ಮಾತ್ರ ಅಲ್ಲಲ್ಲ. ಅದನ್ನು ನಿಮ್ಮ ಅಮ್ಮ ತಯಾರಿಸಿರುವಾಗ ಅಥವಾ ನಿಮ್ಮ ಪತ್ನಿ ಅದನ್ನು ತಯಾರಿಸಿದ್ದರೆ ಅದರಲ್ಲಿ ಪ್ರೀತಿ ಇದೆ, ಕಾಳಜಿ ಇದೆ, ಎಲ್ಲವೂ ಇದೆ. ಆದ್ದರಿಂದ ಎಲ್ಲೋ ಹೋಗಿ ತಿನ್ನುವ ಫಾಸ್ಟ್ ಫುಡ್ಗಿಂತ ನಿಮಗೆ ಹೆಚ್ಚು ರುಚಿ ಇರುವ ಆಹಾರ ನಿಮ್ಮ ಮನೆಯಲ್ಲಿ ತಯಾರಿಸಲಾದ ಆಹಾರ ಆಗಿರಬೇಕು. ಹಾಗಾದ್ರೆ ಮಾತ್ರ ಮನೆಯೆಲ್ಲ ಮಸ್ಕನಾಗಲಿಕ್ಕೆ ಸಾಧ್ಯ. ವಲಿಯಸ್ಅಕ ಬೈತುಕ, ನಿಮ್ಮ ಮನೆ ನಿಮಗೆ ವಿಶಾಲ ಆಗಬೇಕು. ಮನೆಯಲ್ಲಿ ಎಲ್ಲರೂ ಒಟ್ಟುಗೂಡಿ ಸ್ವರ್ಗಕ್ಕೆ ಹೋಗಬೇಕು ಎಂಬ ಸಿದ್ಧತೆ ನಡೆಯುತ್ತಿರುವ ಮನೆ, ಅದು ಮಸ್ಕನ್. ಆ ಮನೆಯಲ್ಲಿ ಎಲ್ಲರೂ ಸಿದ್ಧತೆ ಮಾಡುತ್ತಾ ಇದ್ದಾರೆ, ನಾವೆಲ್ಲ ಒಟ್ಟು ಸೇರಿ ಸ್ವರ್ಗಕ್ಕೆ ಹೋಗಬೇಕು. ನನ್ನ ತಂದೆ, ನನ್ನ ತಾಯಿ, ಪತಿ, ಪತ್ನಿ, ಮಕ್ಕಳು, ನಾವೆಲ್ಲ ಒಟ್ಟಿಗೆ ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕೆ ಬೇಕಾದ ಪ್ರಿಪರೇಷನ್, ಅದಕ್ಕೆ ಬೇಕಾದ ಸಿದ್ಧತೆ, ಅದಕ್ಕೆ ಬೇಕಾದ ವ್ಯಾಲ್ಯೂಸ್ಗಳು ಯಾವ ಕುಟುಂಬದಲ್ಲಿ, ಯಾವ ಮನೆಯಲ್ಲಿದೆಯೋ, ವಲಿಯಸ್ಅಕ ಬೈತುಕ, ಆವಾಗ ಆ ಮನೆ ವಿಶಾಲವಾದ ಮನೆ, ಆ ಮನೆ ನಿಮಗೆ ನೆಮ್ಮದಿಯನ್ನು ಕೊಡುವ ಮನೆ. ವಲ್ ಯಬ್ಕಿ ಅಲಾ ಖತಿಯತಿಕ, ಮೂರನೆಯ ವಿಷಯ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು, ನಿಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪ ಪಡಬೇಕು. ಬದುಕಿನಲ್ಲಿ ಪಾಪಗಳು ಸಂಭವಿಸ್ತದೆ, ಅದರ ಅರ್ಥ ಮತ್ತೆ ಪಾಪಗಳನ್ನು ಮಾಡ್ತಾ ಇದ್ದರೆ ಅವ ಧಿಕ್ಕಾರಿಯಾಗ್ತಾನೆ, ಅದು ಕುಫ್ರಾಗ್ತದೆ. ಬದುಕಿನಲ್ಲಿ ಪಾಪಗಳು ಸಂಭವಿಸಿ ಬಿಟ್ಟರೆ ಪಶ್ಚಾತ್ತಾಪ ಪಡಬೇಕು, ಮರಳಬೇಕು. ಸಕ್ಸಸ್ಸಿನ ಮಾನದಂಡ. ಸಹೋದರ ಸಹೋದರಿಯರೇ, ಮನೆ ವಿಶಾಲ ಆಗಬೇಕು ಎಂಬುದು ಒಬ್ಬ ಮನುಷ್ಯನ ವಿಜಯದ ಮಾನದಂಡ. ಮನೆ ಮಸ್ಕನ್ನಾಗಬೇಕಾದರೆ ಆ ಮನೆಯಲ್ಲಿ ಅಲ್ಲಾಹನನ್ನು ಪ್ರೀತಿಸುವ, ಅಲ್ಲಾಹನ ಬಗ್ಗೆ ಚರ್ಚೆ ನಡೆಸುವ ಒಂದು ವಾತಾವರಣ ಇರಬೇಕು. ಅಲ್ಲಾಹನನ್ನು ಪ್ರೀತಿಸುವ ವಾತಾವರಣ, ಅಲ್ಲಾಹನ ಬಗ್ಗೆ ಚರ್ಚೆ ನಡೆಯುವ ವಾತಾವರಣ, ಅಲ್ಲಾಹನೊಂದಿಗೆ ಸಂಬಂಧವನ್ನು ಬಲಿಷ್ಠಗೊಳಿಸುವ ವಾತಾವರಣ, ಅದು ಒಂದು ಮನೆಯಲ್ಲಿರುವಾಗ ಮಾತ್ರ, ಅಥವಾ ಈ ಸಂಸ್ಕಾರದಲ್ಲಿ ಒಂದು ಕುಟುಂಬವು ನಿರ್ಮಿಸಲ್ಪಡುವಾಗ ಮಾತ್ರ ಆ ಮನೆ ಮಸ್ಕನ್ ಆಗ್ತದೆ, ಆ ಮನೆ ಶಾಂತಿಯ ಕೇಂದ್ರ ಆಗ್ತದೆ. ನಿಮ್ಮ ಮನೆಯಲ್ಲಿ ನಮಾಜ್ ಇರಬೇಕು, ನಿಮ್ಮ ಮನೆಯಲ್ಲಿ ಇಬಾದತ್ತುಗಳಿರಬೇಕು. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು, ಪುರುಷರು ಸುನ್ನತ್ ನಮಾಜ್ ಮಾಡಬೇಕಾದದ್ದು ಮನೆಗಳಲ್ಲಿ ಅಂತ ಹೇಳಿದ್ರು.
ಅಲ್ಲಾಹನ ಪ್ರವಾದಿಯ ಮನೆ ಮತ್ತು ಮಸೀದಿಗೆ ಇರುವ ಅಂತರ ಒಂದು ಗೋಡೆ ಮಾತ್ರ, ಒಂದು ಗೋಡೆ. ಆ ಗೋಡೆಯ ಆಚೆ ಅಲ್ಲಾಹನ ಪ್ರವಾದಿಯ ಮನೆ, ಆ ಗೋಡೆಯ ಈಚೆ ಮಸೀದಿ. ಅದು ಯಾವ ಮಸೀದಿ? ಮಸ್ಜಿದ್ ನಬವಿ. 1 ರಕಾತ್ ನಮಾಜ್ ಮಾಡಿದರೆ 1000 ರಕಾತ್ ನಮಾಜ್ ಮಾಡಿದ ಪುಣ್ಯ ಸಿಗುವ ಮಸ್ಜಿದ್ ನಬವಿ ಅದು. ಒಂದು ಗೋಡೆ ಮಾತ್ರ ಅಡ್ಡ ಇರುವುದು. ಆದ್ರೆ ಅಲ್ಲಾಹನ ಪ್ರವಾದಿ ಸುನ್ನತ್ ನಮಾಜ್ ಮಾಡ್ತಾ ಇದ್ದದ್ದು ತನ್ನ ಮನೆಯಲ್ಲಿ, ಮಸ್ಜಿದ್ ನಬವಿಯಲ್ಲಿ ಅಲ್ಲ. ನಿಮ್ಮ ಮನೆ ಲಾ ತಜ್ಅಲು ಬುಯೂತಕುಂ ಮಖಾಬಿರ, ನಿಮ್ಮ ಮನೆಗಳನ್ನು ಖಬ್ರಸ್ತಾನ್ ಮಾಡಬೇಡಿ ಎಂದ ಅಲ್ಲಾಹನ ಪ್ರವಾದಿ. ಖಬರ್ಗಳನ್ನಾಗಿ ಮಾಡಬೇಡಿ. ಖಬರ್ನಲ್ಲಿ ನಮಾಜ್ ಇಲ್ಲ, ಖಬರ್ನಲ್ಲಿ ಕಿರಾಅತ್ ಇಲ್ಲ, ಖಬರ್ನಲ್ಲಿ ದಿಕ್ರ್ ದುಆಗಳಿಲ್ಲ, ಖಬರ್ನಲ್ಲಿ ಇಬಾದತ್ಗಳಿಲ್ಲ. ಹಾಗೆ ನಮಾಜ್ ಇಲ್ಲದ, ದಿಕ್ರ್ ದುಆಗಳಿಲ್ಲದ, ಕುರ್ಆನ್ ತಿಲಾವತ್ ಇಲ್ಲದ, ಕುರ್ಆನ್ ಅಧ್ಯಯನ ಇಲ್ಲದ, ಇಬಾದತ್ಗಳಿಲ್ಲದ ಒಂದು ಸ್ಥಳವಾಗಿ ಮಾಡಬೇಡಿ ನಿಮ್ಮ ಮನೆಗಳನ್ನು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಹೋದರರೇ, ನಮ್ಮ ಮನೆಯಲ್ಲಿ ತಹಜ್ಜುದ್ ನಮಾಜ್ ಇರಬೇಕು. ಪುರುಷರು ಮನೆಯಲ್ಲಿ ಸುನ್ನತ್ ನಮಾಜ್ ಮನೆಯಲ್ಲಿ ನಿರ್ವಹಿಸಬೇಕು. ಮನೆಗಳಲ್ಲಿ ದಿಕ್ರ್ ದುಆಗಳಿರಬೇಕು, ಮನೆಗಳಲ್ಲಿ ಇಬಾದತ್ಗಳಿರಬೇಕು, ಮನೆಗಳಲ್ಲಿ ಕುರ್ಆನ್ನ ತಿಲಾವತ್ ಅಧ್ಯಯನ ಇದೆಲ್ಲವೂ ಇರಬೇಕು. ಇದೆಲ್ಲವೂ ಇರುವ ಮನೆಗಳು ಮಾತ್ರ ಅಲ್ಲಾಹನನ್ನು ಪ್ರೀತಿಸುವ ಮನೆಗಳು, ಅಲ್ಲಾಹನ ಬಗ್ಗೆ ಚರ್ಚೆ ನಡೆಯುವ ಮನೆಗಳು, ಅಲ್ಲಾಹನೊಂದಿಗೆ ಸಂಬಂಧವನ್ನು ಬಲಪಡಿಸುವ ಮನೆಗಳು. ಒಳ್ಳೆಯ ಮಾತುಕತೆ, ಆಶಯ ವಿನಿಮಯ ಇದೆಲ್ಲವೂ ಸಹೋದರ ಸಹೋದರಿಯರೇ ನಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಇರಬೇಕು. ಇವತ್ತು ಕುಟುಂಬದ ಅಡಿಪಾಯ ಕುಸಿತಾ ಇದೆ. ನಿಮ್ಮ ಕುಟುಂಬ ಜೀವನವನ್ನು ಹಾಳು ಮಾಡುತ್ತಿರುವ ಬಹಳ ದೊಡ್ಡ ವಿಲನ್ ಯಾರು ಅಂತ ಕೇಳಿದರೆ ಟೆಕ್ನಾಲಜಿ. ನಿಮ್ಮ ಕುಟುಂಬದ ಅಡಿಪಾಯ ಕುಸಿಯಲು ಬಹಳ ದೊಡ್ಡ ವಿಲನ್ ಟೆಕ್ನಾಲಜಿ. ನಮ್ಮ ಪರಿಸ್ಥಿತಿ ಹೇಗೆ? ವೈಫ್ ಇಲ್ಲದಿದ್ರೂ ಪರವಾಗಿಲ್ಲ, ವೈಫೈ ಇಲ್ಲದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನಮ್ಮ ಸ್ಥಿತಿ. ವೈಫ್ ಇಲ್ಲದೆ ಬೇಕಾದ್ರೂ ಬದುಕಬಹುದು ನಾವು, 1 ತಿಂಗಳೋ 2 ತಿಂಗಳೋ 6 ತಿಂಗಳೋ. ವೈಫ್ ಇಲ್ಲದಿದ್ರೆ ಯಾವ ಟೆನ್ಷನ್ ಇಲ್ಲ ನಮಗೆಲ್ಲ. ಆದರೆ ವೈಫೈ ಇಲ್ಲದೆ 2 ನಿಮಿಷ ಬದುಕಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ನಮ್ಮದು. ಟೆಕ್ನಾಲಜಿ ನಮ್ಮ ಕುಟುಂಬವನ್ನು ದುರ್ಬಲಗೊಳಿಸುವ ಬಹಳ ದೊಡ್ಡ ವಿಲನ್. ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಅಲ್ಲ, ತಂದೆಯ ಕೈಯಲ್ಲಿ, ತಾಯಿಯ ಕೈಯಲ್ಲಿ, ಮಕ್ಕಳ ಕೈಯಲ್ಲಿ, ಎಲ್ಲರೂ ಮೊಬೈಲ್ನ ಜಗತ್ತಿನಲ್ಲೇ ಇರುವುದು. ಅಲ್ಲ, ನಿಮ್ಮ ಮನೆಯಲ್ಲಿ ಮಾತುಕತೆ ಇದೆ ಅಂತ ಕೇಳಿದರೆ ಇಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಆಶಯ ವಿನಿಮಯ ನಡೆಯುತ್ತಾ ಇದೆಯೋ ಅಂತ ಕೇಳಿದ್ರೆ ಇಲ್ಲ. ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಕೂತುಕೊಂಡು ಊಟ ಮಾಡ್ತಾ ಇದ್ದೀರೋ ಅಂತ ಕೇಳಿದ್ರೆ ಇಲ್ಲ. ಒಂದು ಟೇಬಲ್ ನಲ್ಲಿ ಒಟ್ಟಿಗೆ ಊಟ ಮಾಡಿದ್ರು ಪರಸ್ಪರ ಮುಖ ನೋಡ್ತೀರೋ ಅಂತ ಕೇಳಿದ್ರೆ ಇಲ್ಲ. ಊಟದ ರುಚಿಯನ್ನು ಅನುಭವಿಸ್ತೀರೋ ಅಂತ ಕೇಳಿದ್ರೆ ಇಲ್ಲ. ಯಾಕೆಂದ್ರೆ ಊಟ ಮಾಡುವಾಗಲೂ ಮೊಬೈಲ್ ನೋಡ್ತಾ ಇರ್ತೇವಲ್ಲ. ಊಟ ಮಾಡುವಾಗಲೂ ನೀವು ಮೊಬೈಲ್ ನಲ್ಲೇ ಇರುವುದು. ಮೊಬೈಲ್ ನೋಡಿ ಊಟ ಮಾಡುವ, ಆಹಾರ ಸೇವಿಸುವಾಗ ಆಹಾರದ ರುಚಿ ಖಂಡಿತ ನಿಮಗೆ ಗೊತ್ತಿಲ್ಲಲ್ಲ. ಆಹಾರದ ರುಚಿ ಆಸ್ವಾದಿಸಲಿಕ್ಕೆ, ಆ ಆಹಾರ ತಯಾರಿಸಿದವರನ್ನು ಅಭಿನಂದಿಸಲಿಕ್ಕೆ ಸಹೋದರ ಸಹೋದರಿಯರು ನಿಮಗೆ ಸಾಧ್ಯ ಆಗುತ್ತಾ ಇಲ್ಲ. ಅದರ ಪರಿಣಾಮವೇ ಕುಟುಂಬದ ಅಡಿಪಾಯ ಕುಸಿಯುತ್ತಾ ಇದೆ. ಅದರ ಪರಿಣಾಮ ಏನು ಅಂತ ಕೇಳಿದರೆ ಯಾವುದೇ ಬದ್ಧತೆ ಇಲ್ಲದ, ಯಾವುದೇ ವ್ಯಾಲ್ಯೂಸ್ಗಳಿಲ್ಲದ, ಟೆನ್ಷನ್ನ, ಭ್ರಮೆಯ, ಒತ್ತಡದ ಒಂದು ತಲೆಮಾರು ನಮ್ಮ ಎದುರಿನಲ್ಲಿ ಬೆಳೆಯುತ್ತಾ ಇದೆ. ಏನು ಮಾಡ್ಬೋದು? ಯಾವಾಗ ಬೇಕಾದರೂ ಸುಸೈಡ್ ಮಾಡ್ಬೋದು, ಯಾರನ್ನು ಬೇಕಾದರೂ ಅವರು ಕೊಲ್ಬಹುದು, ಯಾವ ಅನೈತಿಕ ಚಟುವಟಿಕೆಗಳನ್ನು ಅವ್ರನ್ನ, ಯಾವ ನಿರ್ಬಂಧಗಳು ಇಲ್ಲ ಅವರಿಗೆ. ಇದೆಲ್ಲ ಕುಟುಂಬ ಹಾಳಾಗುವಾಗ ಉಂಟಾಗುವ ಪರಿಣಾಮ ಅದು. ಸಹೋದರ ಸಹೋದರಿಯರೇ, ನಮಗೆ ಗೊತ್ತಿರಬೇಕು, ಬೀದಿ ಹಾಳಾಗಿದೆ, ಮಾರ್ಕೆಟ್ಗಳು ಹಾಳಾಗಿದೆ, ಕ್ಯಾಂಪಸ್ಗಳು ಹಾಳಾಗಿದೆ, ಎಲ್ಲೂ ವ್ಯಾಲ್ಯೂಸ್ಗಳಿಲ್ಲ. ಯಾವುದೂ ನೀವು ತಿಳ್ಕೊಂಡಂತೆ ಖಂಡಿತ ಇಲ್ಲ. ಆ ಸಮಾಜದಲ್ಲೇ ನನ್ನ ಮತ್ತು ನಿಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಕೆಟ್ಟು ಹೋಗಿರುವ ಸಮಾಜದಲ್ಲಿ ಎಲ್ಲವೂ ಹಾಳಾಗಿದೆ. ಅವರು ಕಲಿಯುತ್ತಿರುವ ಕ್ಯಾಂಪಸ್ಗಳು ಹಾಳಾಗಿದೆ. ಎಲ್ಲಾ ಕೆಡುಕುಗಳನ್ನು ಕಲಿಸಿಕೊಡುವ ಸೆಂಟರ್ಗಳೇ ನನ್ನ ಮತ್ತು ನಿಮ್ಮ ಮಕ್ಕಳು ಕಲಿಯುತ್ತಿರುವ ಕ್ಯಾಂಪಸ್ಗಳು. ಬೀದಿ, ಮಾರ್ಕೆಟ್ ಎಲ್ಲೋ ಬದಲಾಗಿದೆ, ಎಲ್ಲೋ ಹಾಳಾಗಿದೆ. ಖಂಡಿತ ಅದನ್ನು ಸರಿಪಡಿಸಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲದ ರೀತಿಯಲ್ಲಿ ಈ ಸಮಾಜದಲ್ಲಿ ನಿಮ್ಮ ಮಕ್ಕಳಲ್ಲಿ ವ್ಯಾಲ್ಯೂಸ್ಗಳಿರಬೇಕಾದರೆ, ನಿಮ್ಮ ಮಕ್ಕಳಲ್ಲಿ ಇಸ್ಲಾಂ ಇರಬೇಕಾದರೆ, ನಿಮ್ಮ ಮಕ್ಕಳಲ್ಲಿ ಮೌಲ್ಯಗಳಿರಬೇಕಾದರೆ, ಸಹೋದರ ಸಹೋದರಿಯರೇ, ನಿಮ್ಮ ಮನೆಯಿಂದ ಅವರಿಗೆ ಅದು ಅನುಭವದಲ್ಲಿ ಸಿಗಬೇಕು. ನಿಮ್ಮ ಮನೆಯಲ್ಲಿ ಅದೆಲ್ಲವೂ ಇರಬೇಕು. ನನ್ನ ಮಕ್ಕಳಿಗೆ ನಾನು ಕೊಡಬಹುದಾದ ಅತ್ಯಂತ ಒಳ್ಳೆಯ ಎಜುಕೇಶನ್ ಯಾವುದು? ಒಳ್ಳೆಯ ದಾಂಪತ್ಯ. ನಿಮ್ಮ ಮಕ್ಕಳನ್ನು ನೀವು ಡಾಕ್ಟರ್ಗಳನ್ನಾಗಿ ಮಾಡುವುದಕ್ಕಿಂತ, ಅವರನ್ನು ಎಂಜಿನಿಯರ್ಗಳನ್ನಾಗಿ ಮಾಡುವುದಕ್ಕಿಂತ, ಅವರಿಗೆ ನೀವು ಕೊಡಬಹುದಾದ ಅತ್ಯಂತ ದೊಡ್ಡ ಎಜುಕೇಶನ್ ಒಳ್ಳೆಯ ದಾಂಪತ್ಯ, ಒಳ್ಳೆಯ ಕುಟುಂಬ ಜೀವನ.
ನನ್ನ ಮತ್ತು ನಿಮ್ಮ ಮಕ್ಕಳು ಪ್ರೀತಿ ಕಲಿಬೇಕಾದದ್ದು, ಕರುಣೆ ಕಲಿಬೇಕಾದದ್ದು, ಇಸ್ಲಾಂ ಕಲಿಬೇಕಾದದ್ದು. ಸಹೋದರ ಸಹೋದರಿಯರೇ, ನಮ್ಮನ್ನು ನೋಡಿ, ತಂದೆ ಮತ್ತು ತಾಯಿಯನ್ನು ನೋಡಿ, ಪತಿ ಮತ್ತು ನಿಮ್ಮ ಉಪದೇಶ ಕಲಿಯಲ್ಲ, ನಿಮ್ಮನ್ನು ನೋಡಿ ಅವರು ಕಲಿಯಬೇಕು. ಆದ್ದರಿಂದಲೇ ಬಹಳ ದೊಡ್ಡ ಜವಾಬ್ದಾರಿ ನಮಗೆಲ್ಲ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅತ್ಯಂತ ಕೆಟ್ಟ ಸಮಾಜದಲ್ಲಿ ನನ್ನ ಮತ್ತು ನಿಮ್ಮ ಮಕ್ಕಳು ಬದುಕುವಾಗ ಅವರು ಒಳ್ಳೆಯ ಮನುಷ್ಯರಾಗಲಿಕ್ಕೆ, ಅವರು ನಾಳೆ ನಮಗೆ ಉಪಕಾರಿಗಳಾಗಬೇಕಾದರೆ ಇಹಲೋಕದಲ್ಲೂ ನಾಳೆ ಪರಲೋಕದಲ್ಲೂ ತಂದೆ ಮತ್ತು ತಾಯಿಗೆ ಉಪಕಾರಿಗಳಾಗಬೇಕಾದರೆ ಆ ಮಕ್ಕಳಲ್ಲಿ ವ್ಯಾಲ್ಯೂಸ್ಗಳಿರ್ಬೇಕಾದರೆ, ಆ ಮಕ್ಕಳಲ್ಲಿ ಜವಾಬ್ದಾರಿ ಇರಬೇಕಾದರೆ, ಸಹೋದರ ಸಹೋದರಿಯರೇ, ನಮ್ಮಿಂದ ಅವರಿಗೆ ಅನುಭವ ಆಗಬೇಕು. ಮನೆಗಳಲ್ಲಿ ಅದೆಲ್ಲವನ್ನೂ ಅವರು ಅನುಭವಿಸುವಂತಾಗಬೇಕು. ಪ್ರೀತಿ, ಕರುಣೆ, ಇಬಾದತ್, ನಮಾಜ್, ಸಬರ್ ಇದೆಲ್ಲವನ್ನು ಮಕ್ಕಳು ಅವರ ಮನೆಯಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾಗುವುದಾದರೆ ಮಾತ್ರ ಮಲಿನಗೊಂಡಿರುವ ಒಂದು ಸಮಾಜದಲ್ಲಿ ಒಂದು ತಲೆಮಾರನ್ನು ನಿಮಗೆ ರಕ್ಷಿಸಲಿಕ್ಕೆ ಸಾಧ್ಯ. ಒಂದು ತಲೆಮಾರಿನ ಇಸ್ಲಾಮನ್ನು, ಒಂದು ತಲೆಮಾರಿನಲ್ಲಿ ವ್ಯಾಲ್ಯೂಸ್ಗಳನ್ನು ನಿಮಗೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯ.